ಬಜಾಜ್ ಅವರು ಸ್ಮಾರ್ಟ್ ಆಗಿ ಇಲ್ಲಿ ಪೆಟ್ರೋಲ್ ಕೊಟ್ಟಿದ್ದಾರೆ, ಹಿಂದೆ CNG ಕೊಟ್ಟಿದ್ದಾರೆ. ಇದ್ರ ಮೇಲೆ ಲಾರಿ ಹೋಗುತ್ತೆ, ಟ್ರಕ್ ಹೋಗುತ್ತೆ. CNG ಲೋಡಿಸಿದೀನಿ, ಈಗ ಪೆಟ್ರೋಲ್ ಹೆಂಗ್ ಸ್ವಿಚ್ ಆಗೋದು, ಪೆಟ್ರೋಲ್ ಇಂದ CNG ಹೆಂಗ್ ಸ್ವಿಚ್ ಆಗೋದು ಅಂದ್ರೆ ನೋಡಿ, ಮೂನು ಲಿಂಕ್ ಹಿಂದೆ ಸಸ್ಪೆನ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ವಾಟ್ ಇಂಪ್ರೆಸ್ ಮಿ ಮೋಸ್ಟ್ ಅಂದ್ರೆ ಈಗ ಆಗ ಸ್ಟಾರ್ಟ್ ಮಾಡಿದೆ ಗಾಡಿನ, ಸ್ಟಾರ್ಟ್ ಮಾಡಿ ಸ್ವಿಚ್ ಆಯ್ತು ಪೆಟ್ರೋಲ್ ಟು CNG ಟು ಪೆಟ್ರೋಲ್. ಬಟ್ ಪ್ರಾಕ್ಟಿಕಲ್ ಆ CNG. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಈ ಕೈಯಲ್ಲಿ ನಮಸ್ಕಾರ ಮಾಡೋಕ್ಕಾಗಲ್ಲ, ಬಟ್ ಆದ್ರೂ ನಿಮ್ಗೊಂದು ಎಕ್ಸೈಟಿಂಗ್ ನ್ಯೂಸ್. ಮೊದಲನೇ ಬಾರಿಗೆ ಇಂಡಿಯಾದಲ್ಲ, ಎಂಟೈರ್ ವರ್ಲ್ಡಲ್ಲಿ CNG ಬೈಕ್ನ ಲಾಂಚ್ ಮಾಡಿದ್ದಾರೆ ಇಲ್ಲಿ ಪುಣೆಯಲ್ಲಿ ಬಜಾಜ್ ಕಂಪನಿಯವರು. ನೀವು ಆಲ್ರೆಡಿ CNG ಪಂಪ್ಸಲ್ಲಿ 3 ವೀಲರ್ಸ್ನ ನೋಡಿರ್ತೀರಾ, 4 ವೀಲರ್ ಕಮರ್ಷಿಯಲ್ ವೆಹಿಕಲ್ಸ್ನ ನೋಡಿರ್ತೀರಾ. ಮೇಜರ್ ರೀಸನ್ CNG ವೆಹಿಕಲ್ನ ಓಡಿಸೋದಕ್ಕೆ ಕಾಸ್ಟ್ ಆಫ್ ಲಿವಿಂಗ್. ತುಂಬ ಜನ ಈಗ ಎಲೆಕ್ಟ್ರಿಕ್ ಹೋಗ್ತಿದ್ದಾರೆ, ಬಟ್ CNG ಬಂದು ಪೆಟ್ರೋಲ್ಗಿಂತ ತುಂಬ ಅಂದರೆ ತುಂಬ ಚೀಪ್ ರನ್ನಿಂಗ್ ಕಾಸ್ಟ್, ಅದರಿಂದ CNG ಹೋಗ್ತಿದ್ದಾರೆ. ಆ್ಯಂಡ್ ಮೇನ್ ರೀಸನ್ ಬಜಾಜ್ ಅವರು ಈ ಗಾಡಿನ ಲಾಂಚ್ ಮಾಡೋದು ಕಾಸ್ಟ್. ಇಷ್ಟು ವರ್ಷಗಳಾಗಿ ಯಾವ ಕಂಪನಿನೂ CNG ಬೈಕ್ ಲಾಂಚ್ ಮಾಡಿಲ್ಲ, ಯಾಕಂದರೆ ಕಾಂಪ್ಲಿಕೇಶನ್ಸ್. ಈ CNG ಟ್ಯಾಂಕ್ ಇರುತ್ತಲ್ಲ ತುಂಬ ದೊಡ್ಡದಾಗಿರುತ್ತೆ, ಆ್ಯಂಡ್ ಪ್ಯಾಕೇಜಿಂಗ್ ಇಶ್ಯೂಸು ತುಂಬ ಬರುತ್ತೆ. ಇದರಲ್ಲಿ ಯಾವ ಥರ ಮಾಡಿದರೆ, ಈ ಗಾಡಿ ಬೆಲೆ ಎಷ್ಟು, ಯಾವಾಗ ಡೆಲಿವರೀಸ್ ಆಗುತ್ತೆ, ಎಲ್ಲ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಈ ಥರ ಕಂಡೀಷನಲ್ಲೂ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ. ಸೊ ಫಸ್ಟ್ ಗಾಡಿ ಫ್ರಂಟ್ ಇಂದ ಸ್ಟಾರ್ಟ್ ಮಾಡೋಣ. ಈ ಗಾಡಿ ಫ್ರಂಟ್ ಎಂಡ್ ಅಲ್ಲಿ ನೋಡಿದ್ರೆ ಇದು 125cc ಗಾಡಿ. ಇದನ್ನ ಫ್ರೀಡಮ್ ಅಂತ ಕರಿತಾ ಇದ್ದಾರೆ. ನೀವು ಹಲವು ವರ್ಷಗಳ ಮುಂಚೆ ನೋಡಿದ್ರೆ ಫ್ರೀಡಮ್ ಅಂತ ಒಂದು ಫೋನ್ ಕೂಡ ಲಾಂಚ್ ಆಗಿತ್ತು, ಫ್ರೀಡಮ್ 251 ಅಂತ ಫೋನು. ಅಫೋರ್ಡಬಿಲಿಟಿ ಅಂತ ಲಾಂಚ್ ಮಾಡಿದವರು ಸ್ಕ್ಯಾಮ್ ಮಾಡಿ ಎಷ್ಟೋ 1000 ಕೋಟಿನ ತಗೊಂಡು ಹೋಗ್ಬಿಟ್ರು. ಅದೇ ತರ ನಮ್ಮ ಇಂಡಿಯಾಗೆ ಫ್ರೀಡಮ್ ಬಂದು ಎಷ್ಟೋ ವರ್ಷ ಆಯ್ತು, ಈಗ್ಲೂ ತುಂಬಾ ಕಷ್ಟ ಬೀಳ್ತಾನೆ ಇದೀವಿ. ಬಟ್ ಈ ಫ್ರೀಡಮ್ ಗಾಡಿ ಎಲ್ಲ 2 ವೀಲರ್ ಕಮ್ಯೂಟರ್ ಬೈಕ್ಸ್ಗಳಿಗೆ ಆ ಫ್ರೀಡಮ್ ಅಂತ ಕೊಡುತ್ತೆ, ಯಾಕಂದ್ರೆ ಇದು ಒಂಥರ ಹೈಬ್ರಿಡ್ ಅಂದ್ರೆ 2 ಟೆಕ್ನಾಲಜಿನ ಯೂಸ್ ಮಾಡಿ ರನ್ ಆಗುವಂತ ವೆಹಿಕಲ್ ಅಂತ. ಈಗ ಯೂಶಲಿ ನಾವು ಹೈಬ್ರಿಡ್ಸ್ ಬಂದು ಎಲೆಕ್ಟ್ರಿಕಲ್ ನೋಡ್ತೀವಿ, ಇಲ್ಲ ಪೆಟ್ರೋಲ್ ಅಲ್ಲಿ ನೋಡ್ತೀವಿ, ಡೀಸೆಲ್ ಅಲ್ಲಿ ಅದು ಇರುತ್ತೆ, ಇಲ್ಲ CNG ಪ್ಲಸ್ ಪೆಟ್ರೋಲ್ ಇರುತ್ತೆ. ಮೊದಲನೇ ಬಾರಿಗೆ ಹೈಬ್ರಿಡ್ ಎನ್ನ ಮೋಟರ್ ಸೈಕಲ್ ಬಂದಿದೆ. ಇದು ಪೆಟ್ರೋಲ್ ಟ್ಯಾಂಕು ಇದೆ, ಅಲ್ಲಿ ಒಳಗಡೆ CNG ಟ್ಯಾಂಕು ಇದೆ. ಅದ್ರ ಎಷ್ಟು ಕೆಪಾಸಿಟಿನೋ ಅಂತಾನು ಹೇಳ್ತೀನಿ. ಬಟ್ ಫ್ರಂಟ್ ಅಲ್ಲಿ ನೋಡಿದ್ರೆ ಕಂಪ್ಲೀಟ್ LED ಸೆಟಪ್ ಬಂದಿದೆ. ಬಜಾಜ್ ಅವರು ಈ ಫ್ರೀಡಮ್ 125ನ 3 ವೇರಿಯಂಟ್ಸ್ ಆಗಿ ಲಾಂಚ್ ಮಾಡಿದ್ದಾರೆ. 95,000 ಶೋರೂಮ್ಗೆ ಈ ಗಾಡಿನ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ LED ಡಿಸ್ಕ್ ಬ್ರೇಕ್ ವೇರಿಯಂಟ್ಸು ನಮ್ಗೆ ಆಲ್ಮೋಸ್ಟ್ 1,05,000 ಇಂದ 1,10,000 ಬೆಲೆಗೆ ಹೋಗ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ 7 ಕಲರ್ ಆಪ್ಷನ್ ಸಿಗ್ತಾ ಇದೆ. ಸೊ ಈ ಗಾಡಿ ಐ ಥಿಂಕ್ ಇಟ್ಸ್ ಅ ಟಾಪ್ ಎಂಡ್ ವೇರಿಯಂಟ್. ಗ್ರಾಫಿಕ್ಸ್ನ ನೋಡ್ಬೋದು, LED ಸೆಟಪ್ ಬರ್ತಾ ಇದೆ ಫ್ರಂಟಲ್ಲಿ. ಈ ಹೆಡ್ಲೈಟ್ ಡಿಸೈನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಲೇ ಹೇಳಬೇಕು. ಹಳೆ ಯಾವುದು ಪ್ಲಾಟಿನಾ ಆಗಿರ್ಬೋದು, CT100 125 ಆಗಿರ್ಬೋದು, ಯಾವ ಗಾಡಿಯಲ್ಲಿ ಈ ಥರ ಹೆಡ್ಲೈಟ್ ಇಲ್ಲ. ಇಟ್ಸ್ ಪ್ರಿಟಿ ನೈಸ್, ಕಂಪ್ಲೀಟ್ LED ಸೆಟಪ್. ಬಟ್ ಇಂಡಿಕೇಟರ್ಸ್ ಬಂದು ಹ್ಯಾಲಜನ್ ಕೊಟ್ಟಿದ್ದಾರೆ. ಆ ಫ್ರಂಟಲ್ಲಿ ನಮಗೆ ಈ ನಾರ್ಮಲ್ ಟೆಲಿಸ್ಕೋಪಿಕ್ ಸ್ಪೋಕ್ಸ್ಗೆ ನಮಗೆ ಈ ಕವರ್ ಕೂಡ ಕೊಟ್ಬಿಟ್ಟಿದ್ದಾರೆ, ಇಲ್ಲಿಂದ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ. ಅಲ್ಲಿ ಫ್ರೀಡಮ್ ಅಂತ ಕೊಟ್ಟು ಈ ಅಲ್ಲಿ ಇಂಡಿಯಾ ಲೋಗೋನ ಹಾಕಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ಹಾಗೆ ನಮಗೆ ಫ್ರಂಟ್ ಅಲ್ಲಿ 90/90 ಸೆಕ್ಷನ್ ಯೂರೋ ಗ್ರಿಪ್ ಟೈರ್ ಸಿಗ್ತಾ ಇದೆ, ಕಂಪ್ಲೀಟ್ಲಿ ಅಲಾಯ್ ವೀಲ್ಸ್. ಸೊ ನೋಡಿ, ಇದು ಡಿಸ್ಕ್ ಬ್ರೇಕ್ ವೇರಿಯಂಟ್. ಸೊ ನೀವೇನಾದ್ರೂ ಡ್ರಮ್ ಬ್ರೇಕ್ ವೇರಿಯಂಟ್ ತಗೊಂಡ್ರೆ ನಿಮಗೆ 95,000 ಸಿಗುತ್ತೆ. ಬಟ್ ಡಿಸ್ಕ್ ಬ್ರೇಕ್ ವೇರಿಯಂಟ್ ತಗೊಂಡ್ರೆ ನಿಮಗೆ ಇನ್ನೂ 10,000 ಜಾಸ್ತಿ ಕೊಡಬೇಕು. ಸಿಂಗಲ್ ಚಾನಲ್, ಡ್ಯೂಯಲ್ ಚಾನಲ್ ಏನೂ ಇಲ್ಲ ಇದರಲ್ಲಿ. ಆ್ಯಂಡ್ ಆ ಸಸ್ಪೆನ್ಷನ್ ಯಾವ ಥರ ಇದೆ, ಬ್ರೇಕಿಂಗ್ ಯಾವ ಥರ ಇದೆ, ಗಾಡಿ ಯಾವ ಥರ ಓಡಿಸುತ್ತೆ ಅಂತ ನಾವು ಮತ್ತಿನ್ನೊಂದು ವಿಡಿಯೋಲಿ ನೋಡಬೇಕು. ಬಟ್ ಜಸ್ಟ್ ಈಗ ಓವರ್ ಆಲ್ ಇಂಪ್ರೆಷನ್ಸ್ ಅಷ್ಟೇ. ಬಟ್ ಮೇಜರ್ ಪಾರ್ಟ್ ಏನು ಗೊತ್ತಾ, ಇಂಜಿನೇ ಗುರು. ಮೊದಲನೇ ಪ್ರಶ್ನೆ ನೀವು ಕೇಳೋದೆ, ಪ್ರದೀಪ್ ಇದು ಯಾವ ಥರ ಕೆಲಸ ಮಾಡುತ್ತೆ ಈ ಇಂಜಿನಲ್ಲಿ ಅಂದರೆ, ಬಜಾಜ್ ಅವರು ಸ್ಮಾರ್ಟ್ ಆಗಿ ಇಲ್ಲಿ ಪೆಟ್ರೋಲ್ ಕೊಟ್ಟಿದ್ದಾರೆ, ಹಿಂದೆ CNG ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮಗೆ CNG ಸಿಲಿಂಡರ್ನ ತೋರಿಸ್ಬಿಡ್ತೀನಿ. ನಿಮಗೆ ಈ ಸೀಟ್ನ ತೆಗೆದ್ರೆ ನಿಮಗೆ ಸೀಟ್ ಕೆಳಗಡೆನೆ ಸಿಲಿಂಡರ್ ಕೊಟ್ಬಿಟ್ಟಿದ್ದಾರೆ. ಬ್ರೋ, ಸೀಟ್ ಕೆಳಗಡೆ ಇಷ್ಟು ದೊಡ್ಡ ಸಿಲಿಂಡರ್ ಇಟ್ಕೊಂಡು ಆ ಪ್ರೆಷರಲ್ಲಿ ಏನಾದರೂ ಆದರೆ ಏನು ಗತಿ ಅಂದರೆ, ಅದಕ್ಕೂ ಹಲವಾರು ಟೆಸ್ಟ್ಗಳು ಮಾಡಿಬಿಟ್ಟಿದ್ದಾರೆ ಬಜಾಜ್ ಅವರು. ಅನ್ನೊಂದು ಟೆಸ್ಟ್ನ ಆಲ್ರೆಡಿ ನಮಗೆ ಡೆಮೋ ತೋರಿಸಿದ್ರು. ಇದ್ರ ಮೇಲೆ ಲಾರಿ ಹೋಗುತ್ತೆ, ಟ್ರಕ್ ಹೋಗುತ್ತೆ, ಕೊಲಿಷನ್ ಎಲ್ಲ ಮಾಡ್ತಾರೆ. ಆದ್ರೂ ಈ ಗಾಡಿಗೆ ಏನಾಗಲ್ಲ, ಬಿಕಾಸ್ ಇದು ಸೆಂಟ್ರಲ್ ಇಟ್ಟಿದ್ದಾರೆ. ಇದು ಸೈಡಲ್ಲಿ ಟ್ರೆಲಿಸ್ ಫ್ರೇಮ್ನ ಕೊಟ್ಟಿದ್ದಾರೆ. ಯೂಶಲಿ ಈ ಸೆಗ್ಮೆಂಟಲ್ಲಿ ಟ್ರೆಲಿಸ್ ಫ್ರೇಮ್ ಅನ್ನೋದೇ ಇರೋದಿಲ್ಲ. CNG ಟ್ಯಾಂಕ್ನ ನೋಡಿಸಿನಲ್ಲ, ಈ CNG ಟ್ಯಾಂಕ್ ಕೆಪಾಸಿಟಿ ಬಂದು 2 kg ಅಷ್ಟೇ. ಯೂಶಲಿ ನಮ್ಮ ಕಾರ್ಸಲ್ಲಿ ಒಂದು 10 kg ಇಲ್ಲ 12 kg ಕೊಡ್ತಾರೆ, ಅಷ್ಟು ದೊಡ್ಡ ಕಾರಲ್ಲೇ. ಬಟ್ ಇದ್ರೆ 2 kg ಕೊಟ್ಟಿದ್ದಾರೆ. ಅದ್ರ ಕೆಪಾಸಿಟಿ ಇದೆ 2 kg. ಬಟ್ ಆ ಸಿಲಿಂಡರ್ ವೇಟ್ ಬಂದು 16ರಿಂದ 20 kg ಅಂತ ಹೇಳಿದ್ರು. ಯೂಶಲಿ ನಮ್ಮ ಪೆಟ್ರೋಲ್ ಟ್ಯಾಂಕ್ ವೇಟೇ ಅಷ್ಟು ಬರೋದಿಲ್ಲ. ಸೊ ಇದರಲ್ಲಿ 20 kg ಇದೆ. ಪ್ಲಸ್ ನಮ್ಗೆ ಇದರಲ್ಲಿ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ, ಪೆಟ್ರೋಲ್ ಕೆಪಾಸಿಟಿ ಬಂದು 2 ಲೀಟ್ರ್ ಅಷ್ಟೇ. ಬಟ್ ಇದು 2 ಲೀಟ್ರ್, ಇದು 2 ಲೀಟ್ರ್. ಇದನ್ನ ಇಟ್ಕೊಂಡು ನಾವು ಎಷ್ಟು ದೂರ ರನ್ ಆಗುತ್ತೆ ಅಂದರೆ, ನಮಗೆ CNGಯಲ್ಲೇ ನಮಗೆ 200 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ 1 kgಗೆ ಅಬೌಟ್ 100 ಕಿಲೋಮೀಟರ್ಸ್ ಪರ್ kg ಹೋಗುತ್ತೆ. ಪ್ಲಸ್ ಬೈಕ್ಸಲ್ಲಿ ಇದು ಹೇಳೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಅಲ್ಲ. ಬಟ್ ಪೆಟ್ರೋಲ್ ಮೈಲೇಜ್ ಬಂದು ಒಂದು 65 ಕಿಲೋಮೀಟರ್ಸ್ ಪರ್ ಲೀಟ್ರ್ ಕೊಡ್ತಾ ಇದೆ. ಸೊ ಕಂಬೈನ್ಡ್ ಮೈಲೇಜ್ ನೀವು ನೋಡ್ತಾ ಇದ್ದಾರೆ 330 ಕಿಲೋಮೀಟರ್. IDC ಅಂದರೆ ಇವರ
ಕ್ಲೀಮ್ ರೇಂಜ್ ಹೇಳ್ತಾ ಇದ್ದಾರೆ. ಬಟ್ ನಾವು ಮುಂದೆ ನಮ್ಮ ಕೈಗೆ ಸಿಕ್ಕಿದಾಗ ನಾವು ಟೆಸ್ಟ್ ಮಾಡಿ ಎಷ್ಟು ಮೈಲೇಜ್ ಬರುತ್ತೆ ಅಂತ ಹೇಳ್ತೀವಿ. ಬಟ್ ಡೆಫಿನೆಟ್ಲಿ ಇದರಲ್ಲಿ ಯೂಸ್ ಮಾಡಿರೋ ಇಂಜಿನ್ ಈ ಪ್ಲಾಟಿನಾ ಈ CT100 ಯೂಸ್ ಮಾಡಿರೋ ವೆರಿ ಸಿಮಿಲರ್ ಕಾನ್ಫಿಗರೇಷನ್ ಇಂಜಿನ್. ಸೊ ಅದರಲ್ಲಿ ನಮಗೆ ಆಲ್ಮೋಸ್ಟ್ 70 km/L ಸಿಗ್ತಾ ಇದೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಈ ಗಾಡಿಯ ವೇಟ್, ಈ CNG ಸಿಲಿಂಡರ್ ಈ ಪ್ಯಾಕೇಜಿಂಗ್ ಮಾಡಿರೋದ್ರಿಂದ ಈ ಗಾಡಿಯ ವೇಟ್ ಬಂದು 147 kg ಆಗಿಬಿಡುತ್ತೆ. 147 kg, ದ್ಯಾಟ್ಸ್ ರಿಯಲಿ ಹೆವಿ. ಬಿಕಾಸ್ ನೀವು ಇವ್ರದ್ದೇ ಆದ ಪ್ಲಾಟಿನಾ ಇಲ್ಲ CT100 ನೋಡಿದ್ರೆ 110 kg ಅಷ್ಟೇ, ಆಲ್ಮೋಸ್ಟ್ 37 kg ವೇಟ್ ಡಿಫ್ರೆನ್ಸ್ ಇದೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಮೈಲೇಜ್ ಆಟೋಮ್ಯಾಟಿಕ್ ಕಮ್ಮಿ ಆಗುತ್ತೆ. ಬಟ್ ದ ಅಡ್ವಾಂಟೇಜ್ ಏನಂದರೆ ಕಾಸ್ಟ್ ಆಫ್ ಓನರ್ಶಿಪ್. ನಿಮಗೆ ಈಗ CNG ಬೆಲೆ ನೋಡಿದ್ರೆ ಈಗ ಡೆಲ್ಲಿಯಲ್ಲೇ ಇಲ್ಲ ಬ್ಯಾಂಗ್ಳೂರಲ್ಲೇ ನೋಡಿದ್ರೆ ಆಲ್ಮೋಸ್ಟ್ 75 ರೂಪಾಯಿ ಇದೆ 1 kg. 75 ರೂಪಾಯಿ ನೀವು ಸ್ಪೆಂಡ್ ಮಾಡಿದ್ರೆ ಆಲ್ಮೋಸ್ಟ್ 100 ಕಿಲೋಮೀಟರ್ ಹೋಗ್ತಾ ಇದೆ. ಬಟ್ ಪೆಟ್ರೋಲ್ ನಮ್ಮ ಬೆಂಗಳೂರಲ್ಲೇ 101 ರೂಪಾಯಿ ಇಲ್ಲ 107 ರೂಪಾಯಿ ಇದೆ. ಬಟ್ ಅದರಲ್ಲಿ ನಿಮಗೆ 65 ಕಿಲೋಮೀಟರ್ ಅಷ್ಟೇ. ನೋಡಿ ಆಲ್ಮೋಸ್ಟ್ ಡಬಲ್ ದ ರೇಂಜ್ ನಿಮಗೆ ಈ ಗಾಡಿಯಲ್ಲಿ ಸಿಗ್ತಾ ಇದೆ. ಸೊ ದ್ಯಾಟ್ಸ್ ವೆರಿ ನೈಸ್. ಬಿಕಾಸ್ ಈಗಿನ ಕಾಲದಲ್ಲಿ ನಾವು EV ಯೂಸ್ ಮಾಡ್ತಾ ಇರೋದು, ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತಿರೋದೇ ಮೇನ್ ಕಾಸ್ಟ್ ಆಫ್ ಓನರ್ಶಿಪ್. ಈ ರನ್ನಿಂಗ್ ಕಾಸ್ಟ್ ಏನಿರುತ್ತಲ್ಲ ಈ ಎಲೆಕ್ಟ್ರಿಕ್ದು ಅದರಿಂದನೇ. ಬಟ್ ಎಲೆಕ್ಟ್ರಿಕಲ್ಲಿ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ. ಒಂದು ಏನಂದರೆ ಚಾರ್ಜಿಂಗ್ ಟೈಮ್. ನಾವು ಎಲ್ಲಾದರೂ ಈಚೆ ಹೋಗಿರ್ತೀವಿ, ಚಾರ್ಜ್ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಗಾಡಿಯಲ್ಲಿ ಎಲೆಕ್ಟ್ರಿಕ್ ಗಾಡೀಸಲ್ಲಿ ಪೆಟ್ರೋಲ್ ಇರೋದಿಲ್ಲ. ಸೊ ಆಲ್ಟರ್ನೇಟ್ ಸೊಲ್ಯೂಷನೇ ಇಲ್ಲ, ನಾವು ಚಾರ್ಜ್ ಹಾಕಬೇಕು. ಇನ್ನೊಂದು ಬಂದು ಈ ಬ್ಯಾಟ್ರಿ ಕೆಪಾಸಿಟಿ ರೇಂಜ್ ಇರುತ್ತಲ್ಲ ತುಂಬಾ ಕಡಿಮೆ. ಆಲ್ಮೋಸ್ಟ್ 85 ಕಿಲೋಮೀಟರ್ಸ್ ಇಲ್ಲ 100 ಕಿಲೋಮೀಟರ್ಸ್ ಅಷ್ಟೇ ಇರುತ್ತೆ. ಇಲ್ಲ ಮ್ಯಾಕ್ಸಿಮಮ್ 120 ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ ಅಷ್ಟೇ. ಸೊ ಬಟ್ ಇದರಲ್ಲಿ ನಮಗೆ 330 ಕಿಲೋಮೀಟರ್ಸ್ ರೇಂಜ್ ಸಿಗ್ತಾ ಇದೆ. 2 ಲೀಟರ್ ಜಾಸ್ತಿ ಕೊಡ್ಬೋದಾಗಿತ್ತು, ಇಲ್ಲೊಂದು 2 ಲೀಟರ್ ಜಾಸ್ತಿ ಕೊಡ್ಬೋದಾಗಿತ್ತು. ಅಂದರೆ ಈಗ ನೋಡಿ 2 kg ಕೆಪಾಸಿಟಿಗೋಸ್ಕರನೇ ಆಲ್ಮೋಸ್ಟ್ 16 ರಿಂದ 20 kg ಕೆಪಾಸಿಟಿ ಇದ್ರ ವೆಯ್ಟ್ ಇದೆ. ಈಗ ಆಲ್ಮೋಸ್ಟ್ ಏನಾದ್ರು 4 kg ಏನಾದರೂ ಇವ್ರು CNG ಮಾಡಿಬಿಟ್ಟಿದ್ರೆ ಎಕ್ಸ್ಪೋನೆನ್ಷಿಯಲಿ ಗಾಡಿ ತುಂಬ ದೊಡ್ಡದಾಗ್ಬಿಡುತ್ತೆ, ವೆಯ್ಟ್ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ. ವೆಯ್ಟ್ ಬ್ಯಾಲೆನ್ಸಿಂಗ್ ಮಾಡಬೇಕಲ್ಲ. ನಾರ್ಮಲ್ ಆಗಿ ಈ ಇಂಜಿನ್ ಬಂದು 5 ಸ್ಪೀಡ್ ಗೇರ್ ಬಾಕ್ಸ್, ನಮ್ಮ ಪ್ಲಾಟಿನಲ್ಲಿ ಏನಿದೆ ಅದೇ ಇದೆ. ನೋಡಿ ಕಿಕ್ಕರು ಕೊಟ್ಟಿದ್ದಾರೆ. ಫಿಟ್ ಆ್ಯಂಡ್ ಫಿನಿಶ್ ಈ ಗಾಡಿಯಲ್ಲಿ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಬಜಾಜ್ ಲೋಗೋ ಫ್ರೀಡಮ್ ಅಂತ ಕೊಟ್ಟಿದ್ದಾರೆ. ಇದು ಬಂದು ಟಾಪ್ ಎಂಡ್ ವೇರಿಯಂಟ್. ನಿಮಗೆ ಟಾಪ್ ಎಂಡ್ ವೇರಿಯಂಟಲ್ಲಿ ಮೇಜರ್ ಡಿಫ್ರೆನ್ಸ್ ಏನಂದರೆ ನಿಮಗೆ ಡಿಸ್ಕು ಸಿಗುತ್ತೆ, LED ಸಿಗುತ್ತೆ. ಬಟ್ ಗಾಡಿ ಬೆಲೆ ಬಂದು 1,10,000 ಎಕ್ಸ್ ಶೋರೂಮ್ ಪ್ರೈಸ್. ಬಟ್ ನಿಮಗೆ LED ಲೈಟ್ಸ್ ಬೇಡ ಇಲ್ಲ ಡಿಸ್ಕ್ ಬ್ರೇಕ್ ಬೇಡ ಅಂದರೆ ನಿಮಗೆ ಕಾಸ್ಟ್ ಆಫ್ ಓನರ್ಶಿಪ್ ಕಡಿಮೆ ಆಗಿಬಿಡುತ್ತೆ. ಜಸ್ಟ್ ನಿಮಗೆ LEDs ಬೇಕು ಇಲ್ಲ ಡ್ರಮ್ ಬ್ರೇಕೆ ಸಾಕು ಅಂದರೆ 1,05,000 ಆಗುತ್ತೆ. ಬಟ್ ನಿನಗೆ ಎರಡು ಬೇಡ, ನನಗೆ ಹ್ಯಾಲೋಜನ್ ಲೈಟೇ ಸಾಕು, ನನಗೆ ಡಿಸ್ಕ್ ಬ್ರೇಕ್ ಬೇಡ ಅಂದರೆ 95,000ಗೆ ನಿಮಗೆ ಸಿಗುತ್ತೆ. ಸೊ ಬೇಜಾನ್ ಜನ ಹಳ್ಳಿ ಕಡೆ ಇಲ್ಲ ಸಿಟೀಸಲ್ಲಿ ಈ ಡೆಲಿವರಿ ಮಾಡ್ತಾರಲ್ಲ ಡೆಫಿನೆಟ್ಲಿ ಯೂಸ್ಕೊಂತಾರೆ. ಬಟ್ ಇನ್ನೊಂದು ಮೇಜರ್ ಪಾಯಿಂಟ್ ಏನು ಹೇಳಿದ್ರು ಗೊತ್ತಾ, ಈ ಸೆಗ್ಮೆಂಟಲ್ಲೇ ಲಾರ್ಜೆಸ್ಟ್ ಸೀಟ್ ಅಂತಲೇ ಹೇಳಬೇಕು. ನೀವು ಈ ಥರ ಸೀಟ್ಗಳನ್ನ ನೀವು ಡಕ್ಕಾರ್ ಬೈಕ್ಸಲ್ಲಿ ಇಲ್ಲ ರ್ಯಾಲಿ ಬೈಕ್ಸಲ್ಲಿ ನೋಡಿರ್ತೀರ. ತುಂಬ ಚಿಕ್ಕ ಟ್ಯಾಂಕ್ KTM 450 ಎಲ್ಲ ಇರುತ್ತಲ್ಲ, ಇಲ್ಲ ಹೋಂಡಾ 450 ಆ ಡಕ್ಕಾರಲ್ಲಿ ಯೂಸ್ ಮಾಡೋವಂಥ ಬೈಕ್ಗೆ ತುಂಬ ಚಿಕ್ಕ ಟ್ಯಾಂಕ್ ಬಟ್ ತುಂಬ ದೊಡ್ಡದಾಗಿರುತ್ತೆ ಸೀಟ್. ಆ ಥರ ಇದೆ ನೋಡಿ. ಆಲ್ಮೋಸ್ಟ್ 4 ಜನ ಆರಾಮಾಗಿ ಕುತ್ಕೊಬೋದು. ಇಷ್ಟು ದೊಡ್ಡ ಸೀಟ್ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ಬಿಕಾಸ್ ಲೀಗಲ್ ಆಗಿ ನಾವು ಇಬ್ಬರೇ ಕುತ್ಕೊಳ್ಳೋಕ್ಕಾಗೋದು. 3-4 ಎಲ್ಲ ಕುತ್ಕೊಂಡ್ರೆ ಫೈನ್ ಹಾಕ್ತಾರೆ ಪೊಲೀಸವರು. ಬಟ್ ನೀವು ಸ್ಮಾರ್ಟಾಗಿ ನೋಡಿದ್ರೆ ಈ ಸೀಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಗ್ರಿಪ್ಪಿಂಗ್ ಏನಿದೆ, ಈ ಕುಷನಿಂಗು ತುಂಬ ಚೆನ್ನಾಗಿದೆ. ಬಜಾಜ್ ಅವರು ಸ್ಮಾರ್ಟ್ ಗುರು ಈ ಗಾಡಿನ ತುಂಬ ಜನ ಕಮ್ಯೂಟಿಂಗ್ ಯೂಸ್ ಮಾಡಿದ್ರು, ಅದ್ರ ಜೊತೆಗೆ ಕಮರ್ಷಿಯಲ್ ಪರ್ಪಸಸ್ಗೆ ಯೂಸ್ ಮಾಡ್ತಾರೆ. ಈ ಝೊಮ್ಯಾಟೊ, ಸ್ವಿಗ್ಗಿ, ಡೆಲಿವರಿ, ಬ್ಲಿಂಕಿಟ್ ಈ ಥರ ಆ್ಯಪ್ಸಲ್ಲಿ ಡೆಲಿವರಿ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನೋಡಿ ಇಲ್ಲಿ ಸ್ಟ್ರ್ಯಾಪ್ಸ್ ಹಾಕೋದಕ್ಕೆಲ್ಲ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಅ ವೆರಿ ನೈಸ್ ಫೀಚರ್. ಬಟ್ ಅದ್ರ ಕೆಳಗಡೆ ನೋಡಿದ್ರೆ ಈ ಗಾಡಿ ಹೆಸರು CNG ಅಲ್ಲ NGO4 ಅಂತ. ಇದೇ ಕ್ವೆಶನ್ ನಾವು ಪ್ರೆಸ್ ಕಾನ್ಫರೆನ್ಸಲ್ಲಿ Q&A ಮಾಡುವಾಗ ರಾಜೀವ್ ಬಜಾಜ್ಗೆ ಕೇಳಿದ್ರು, ಏನು ಈ NG ಮೀನಿಂಗ್ ಅಂದರೆ. ಅವರು ತುಂಬ ಫನ್ನಿಯಾಗಿ ಈ ಗಾಡಿ ನೆಕ್ಸ್ಟ್ ಜನ್ರೇಷನ್ನ ಇಲ್ಲ ನ್ಯಾಚುರಲ್ ಗ್ಯಾಸ, ಈ ಲಾಂಚ್ ಇವೆಂಟ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋ ನಿತಿನ್ ಗಡ್ಕರಿನ ನೀವು ಚೂಸ್ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟಿದ್ರು. O4 ಅಂದರೆ ಈ ಗಾಡಿ ಕೆಪಾಸಿಟಿ ಬಂದು 4 ಲೀಟರ್ಸ್, 2 ಲೀಟ್ರು ಪೆಟ್ರೋಲ್, 2 kg CNG. ಅದಾಯ್ತಾ, ಕನ್ಫ್ಯೂಷನ್ ಕ್ಲಿಯರ್ ಆಯ್ತಾ? ಹಾಗೆ ಇದ್ರ ಗಾಡಿಯಲ್ಲಿ ಫಸ್ಟ್ ಇನ್ ದ ಸೆಗ್ಮೆಂಟು 3 ಲಿಂಕು ಹಿಂದೆ ಸಸ್ಪೆನ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ. ಮೆಜಾರಿಟಿ ಆಫ್ ದ ಟೈಮ್ ನಿಮಗೆ ಸ್ಪ್ರಿಂಗ್ ಲೋಡೆಡ್ ಸಸ್ಪೆನ್ಷನ್, ಡ್ಯೂಯಲ್ ಸ್ಪ್ರಿಂಗ್ ಲೋಡೆಡ್ ಸಸ್ಪೆನ್ಷನ್ ಸಿಗ್ತಾ ಇತ್ತು. ಬಟ್ ಇದರಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸ್ಪ್ರಿಂಗ್ ಕೊಟ್ಟಿದ್ರೆ ನಮಗಿನ್ನೂ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಆಗೋದು. ಬಟ್ ಸ್ಟಿಲ್ ಇಟ್ಸ್ ಓಕೆ, ವೆರಿ ಗುಡ್ ಗ್ರೌಂಡ್ ಕ್ಲಿಯರೆನ್ಸ್. ಜೊತೆಗೆ ನಿಮಗೆ ಸೆಂಟರ್ ಸ್ಟ್ಯಾಂಡು ಸಿಗುತ್ತೆ, ಸೈಡ್ ಸ್ಟ್ಯಾಂಡು ಸಿಗುತ್ತೆ. ಈಗ ಫುಟ್ ಪೆಗ್ಸ್ ನೋಡ್ಬೋದು, ರಬ್ಬರಿಯಾಗಿ ಕೊಟ್ಟಿದ್ದಾರೆ. ಮೇಜರ್ ಕಮ್ಯೂಟರ್ ಬೈಕ್ಸ್ ಥರ ಇದರಲ್ಲಿ 120 ಸೆಕ್ಷನ್ ಕೊಟ್ಟಿದ್ದಾರೆ. ಐ ಥಿಂಕ್ 130 ಸೆಕ್ಷನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಈಗ ರೀಸೆಂಟಾಗಿ ರೈಡರು ಹಾಗೆ ನಮಗೆ ಈ ಎಕ್ಸ್ಟ್ರೀಮ್ 125 ನಾನು ರೀಸೆಂಟಾಗಿ ರಿವ್ಯೂ ಮಾಡಿದ್ರಲ್ಲ ಅದರಲ್ಲಿ ನಮಗೆ ಸ್ವಲ್ಪ ದೊಡ್ಡ ಸೆಕ್ಷನ್ ಟೈರ್ ಇದೆ. ಬಟ್ ಎಕ್ಸಾಸ್ಟ್ ನೋಡಿದ್ರೆ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟು ಈ ಸ್ವಲ್ಪ ಪ್ರೊಟೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ನಮಗೆ ರೆಡ್ಡಲ್ಲಿ ಗ್ರ್ಯಾಬ್ ರೇಲ್ಸ್ ಕೊಟ್ಟಿದ್ದಾರೆ. ಟರ್ನ್ ಇಂಡಿಕೇಟರ್ ಸ್ಟಿಲ್ ಹ್ಯಾಲಜನೇ. ಇಲ್ಲಿ ನಮಗೆ LED ಟೇಲ್ ಲೈಟ್ ಕೊಟ್ಟಿದ್ದಾರೆ, ಒಂಥರ ಡಿಫ್ರೆಂಟ್ ಲುಕ್ಕು. ನಾನು ಪ್ರೆಸ್ ಮಾಡ್ತೀನಿ ನೋಡಿ, LED ಲೈಟ್ ಟೇಲ್ ಲೈಟ್ ಚೆನ್ನಾಗಿದೆ. ಇದು ಸ್ವಲ್ಪ ಶಾರ್ಟ್ ಆಗಿದೆ ಟೇಲ್ ಟೈಡಿ, ಬಟ್ ನಿಮಗೆ ಟೈರ್ ಹಗ್ಗರ್ನು ಕೊಟ್ಬಿಟ್ಟಿದ್ದಾರೆ. ಸೊ ಮಳೆಗಾಲದಲ್ಲಿ ನಾವು ಓಡಿಸೋವಾಗ ಹಿಂದೆ ಏನೂ ಆಗಬಾರ್ದು ಅಂತ. ಇಟ್ಸ್ ವೆರಿ ನೈಸ್.
ಜನರಲ್ ಆಗಿ ಲಾ ಆಗಿ ನಮಗೆ ಸ್ಯಾರಿ ಗಾರ್ಡ್ ಎಲ್ಲ ಕೊಡಲೇಬೇಕು. ಸ್ಯಾರಿ ಗಾರ್ಡ್ ಜೊತೆಗೆ ಲೇಡೀಸ್ ಫುಟ್ ರೆಸ್ಟ್ನು ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಗುಡ್ ಥಿಂಗ್, ಬಿಕಾಸ್ ತುಂಬಾ ಮ್ಯಾನುಫ್ಯಾಕ್ಚರರ್ಸು ಲೇಡೀಸ್ ಫುಟ್ ರೆಸ್ಟ್ ಅನ್ನೋದೇ ಕೊಡೋದಿಲ್ಲ ಈಗಿನ ಕಾಲದಲ್ಲಿ. ಏನು ಇಷ್ಟ ಆಗಿಲ್ಲ ನನಗೆ ಈ ಗಾಡಿಯಲ್ಲಿ ಅಂದರೆ, ನನಗೆ ಐ ಥಿಂಕ್ ರೇಂಜ್ ಎಂಗ್ಸೈಟಿ ಅನ್ನೋದು ಇದ್ದೇ ಇರುತ್ತೆ. ಯೂಶಲಿ ನಮಗೆ ಪ್ಲಾಟಿನಾ ರೇಂಜ್ ನೋಡಿದ್ರೆ ಪ್ಲಾಟಿನಲ್ಲಿ ನಮಗೆ 11 ಲೀಟರ್ ಫ್ಯೂಯಲ್ ಟ್ಯಾಂಕ್ ಸಿಗುತ್ತೆ. ಸೊ ಜನರಲ್ ಆಗಿ ಅದರ ಮೈಲೇಜ್ ನೋಡಿದ್ರೆ 67 ಇಂದ 70 ಕಿಲೋಮೀಟರ್ಸ್ ಪರ್ ಲೀಟರ್ ಕೊಡುತ್ತೆ. ಸೊ ನಾವು ರಫ್ ಕ್ಯಾಲ್ಕುಲೇಟ್ ಮಾಡಿದ್ರು ಆಲ್ಮೋಸ್ಟ್ 600 ಇಂದ 700 ಕಿಲೋಮೀಟರ್ಸ್ ಮೈಲೇಜ್ ಒಂದು ಟ್ಯಾಂಕ್ ರೇಂಜ್ ಸಿಗುತ್ತೆ. ಪದೇ ಪದೇ ನಾವು ಪೆಟ್ರೋಲ್ ಬಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈ ಥರ ತುಂಬ ಅಡ್ವಾಂಟೇಜಸ್ಸು ಇದೆ, ಬಟ್ ನೀವು ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ. ಬಟ್ ಇದರಲ್ಲಿ 2 kgಗೋಸ್ಕರ ನೀವು CNG ಪಂಪ್ಗೆ ಹೋಗಬೇಕು. ಆ್ಯಂಡ್ CNG ಪಂಪಲ್ಲಿ ತುಂಬ ಆಟೋಸ್ ಇರುತ್ತೆ. ನೀವು ಹಾಕ್ಸೋಷ್ಟರಲ್ಲೇ ಆಲ್ಮೋಸ್ಟ್ ಹಾಫ್ ಅನ್ ಅವರಿಂದ 1 hour ಆಗುತ್ತೆ ಎವ್ರಿ ಟೈಮ್. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ದಟ್ ಬಜಾಜ್ ಅವರೇ ಆಗಿರ್ಬೋದು, ಇಲ್ಲ CNG ಸಪ್ಲೈಯರ್ಸ್ ಆಗಿರ್ಬೋದು, ಇಲ್ಲ ಪಾರ್ಟ್ನರ್ಸ್ ಇರ್ತಾರಲ್ಲ, ಇವರೆಲ್ಲ ಇದನ್ನ ಅಡ್ರೆಸ್ ಮಾಡಿ 2 ವೀಲರ್ಗಂತಾನೆ ಸಪ್ರೇಟಾಗಿ ಒಂದು ಕ್ಯಾಟಗರಿ ಮಾಡಬೇಕು. ಬಟ್ ಅದನ್ನ ಮಾಡೋದಕ್ಕೆ ಅವ್ರಿಗೆ ನಂಬರ್ಸ್, ಈ ಗಾಡಿ ತುಂಬ ಸೇಲು ಆಗಬೇಕು. ಅದ್ರ ಜೊತೆಗೆ ಸ್ವಲ್ಪ ಫೀಚರ್ಸು, ಲುಕ್ಸನ್ನು ಕೊಟ್ಟಿದ್ದಾರೆ. ಈ ಟ್ಯಾಂಕ್ ಶೇಪ್ ಆಗಿರ್ಬೋದು, ಈ ಲೋಗೋ ಡಿಸೈನ್ ಆಗಿರ್ಬೋದು, ನೋಡಿ ಇಲ್ಲಿ ಏರ್ ವೆಂಟ್ಸ್ ತರ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಕಂಪ್ಲೀಟ್ LED ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಸಿಗ್ತಾ ಇದೆ. ಪ್ರದೀಪ್, ನಾನು CNG ಲೋಡಿಸಿದ್ದೀನಿ, ಈಗ ಪೆಟ್ರೋಲ್ ಹೆಂಗ್ ಸ್ವಿಚ್ ಆಗೋದು, ಪೆಟ್ರೋಲ್ ಇಂದ CNG ಹೆಂಗ್ ಸ್ವಿಚ್ ಆಗೋದು ಅಂದ್ರೆ ನೋಡಿ, ಸ್ಮಾರ್ಟ್ ಆಗಿ CNG ಮತ್ತೆ ಪೆಟ್ರೋಲ್ ಎರಡಕ್ಕೂ ಸ್ವಿಚ್ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ನಾನು ಪೆಟ್ರೋಲ್ ಇಲ್ಲಿದೆ ಐಕಾನ್ ಅಲ್ಲಿ ನಮಗೆ ಪೆಟ್ರೋಲ್ ಲೋಗೋ ಸಿಗ್ತಾ ಇದೆ. ಜಸ್ಟ್ ನಾನು ಈ ಸ್ವಿಚ್ ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ CNG ಬಂದ್ಬಿಟ್ಟಿದೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಯು ಕ್ಯಾನ್ ಡೂ. ಅದ್ರ ಜೊತೆಗೆ SOS ಫೀಚರು, ಬ್ಲೂಟೂತ್ ಕನೆಕ್ಟಿವಿಟಿ, ಈ ಕಂಪ್ಲೀಟ್ ರಿವರ್ಸ್ LED ಅಂತಾರೆ ಇದನ್ನ, ಇದು ಕೊಟ್ಟಿದ್ದಾರೆ. ಹಾಗೆ ನಮಗೆ ಇಲ್ಲಿ ಸ್ವಲ್ಪ ಕೆಳಗಡೆ ನೋಡಿದ್ರೆ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಡೆಲಿವರಿ ಬಾಯ್ಸ್ ಎಲ್ಲ ಏನಾದ್ರು ತಗೊಂಡೋದಾಗ ದೇ ಕ್ಯಾನ್ ಆಲ್ಸೋ ಚಾರ್ಜ್ ದೇರ್ ಫೋನ್ ಆಸ್ ವೆಲ್. ಓವರ್ ಆಲ್ ಹ್ಯಾಂಡಲ್ ಬಾರ್ ತುಂಬಾ ಶಾರ್ಟ್ ಆಗಿದೆ, ಸ್ವಲ್ಪ ಅಪ್ರೈಟ್ ಆಗಿದೆ, ಮಿರರ್ಸ್ ಸ್ವಲ್ಪ ಚಿಕ್ಕದಾಗಿದೆ. ವೆರಿ ನೈಸ್. ನಾವು ನಾರ್ಮಲ್ ಆಗಿ ಜನರಲ್ 125cc ಗಾಡಿನ ಯಾವ ತರ ಓಡಿಸ್ತೀವೋ ಅದೇ ತರ. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ನೋಡಿ ಕೀನ ನೋಡಿ, ನೀವು ಹತ್ರ ಬಂದು ರಘು ಬಾಪ ಇಲ್ಲಿ ಹತ್ರ ಬಾಪ, ಕೀ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಒಂದೇ ಕೀಯಲ್ಲಿ ನಿಮಗೆ ಎರಡೂ ಮಾಡ್ಬೋದು. ಇದು ಜಸ್ಟ್ ಓಪನ್ ಮಾಡಿದ್ರೆ ನೋಡಿ ನಿಮಗೆ ಪೆಟ್ರೋಲ್ಗೂ ಇಲ್ಲೇ ಇದೆ, ಪೆಟ್ರೋಲ್ಗಿದು ನೋಡಿ, CNGಗಿದು. ಇಷ್ಟೇ ಗುರು, ಸಿಂಪಲ್. ನೀವು 2 ಕಡೆ ಫಿಲ್ ಮಾಡೋ ಥರ ಅವಶ್ಯಕತೆ ಇರೋದಿಲ್ಲ, ಎರಡೂ ಒಂದೇ ಕಡೆ ಫಿಲ್ ಮಾಡ್ಬೋದು. ಬಟ್ ಸೇಫ್ಟಿ ಟೆಸ್ಟ್ ಮಾಡಬೇಕು. ಬಟ್ ಮೊದಲನೇ ಬಾರಿಗೆ ಬೇರೆ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಬರ್ತಾರ, ನಮಗೆ CNGಯಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಗಾಡಿ ಓಡಿಸೋದಕ್ಕೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಾವು ಓಡಿಸ್ ಮೇಲೇ ಗೊತ್ತಾಗೋದು. ಐ ಥಿಂಕ್ ಓವರ್ ಆಲ್ ಇಟ್ ಲುಕ್ಸ್ ವೆರಿ ಗುಡ್. ಕೆಲವು ಥಿಂಗ್ಸ್ ಇನ್ನೂ ಸ್ವಲ್ಪ ರೇಂಜ್ ಜಾಸ್ತಿ ಮಾಡಿಬಿಟ್ಟಿದ್ರೆ, ಇಲ್ಲ CNG ಕೆಪಾಸಿಟಿ ಇನ್ನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಇಂಜಿನ್ ಕೆಪಾಸಿಟಿ ಬಂದು 9.5 PS ಆಫ್ ಪವರು, 9.7 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಇದೆ. ಇಷ್ಟೇ ಬೇಸಿಕ್. ನಿಮ್ಗೆ ಆರಾಮಾಗಿ ಒಂದು 70-80 ಹೋಗ್ಬೋದು, ಅದಕ್ಕೂ ಮೇಲೆ ಹೋಗೋದಕ್ಕಾಗೋದಿಲ್ಲ. ವೈಬ್ರೇಷನ್ಸ್ ಯಾವ ಥರ ಇದೆ, ಗಾಡಿ ಹ್ಯಾಂಡ್ಲಿಂಗ್ ಯಾವ ಥರ ಇದೆ, ಬಿಕಾಸ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಮಾಡಿರುತ್ತೆ, ಇದನ್ನೆಲ್ಲ ನಾನು ಮುಂದಿನ ವಿಡಿಯೋಲಿ ನಾವು ಡ್ರೈವ್ ರಿವ್ಯೂ ಇಲ್ಲ ರೈಡ್ ರಿವ್ಯೂ ಮಾಡಿದಾಗ ಹೇಳ್ತೀನಿ. ಕೊನೆಯದಾಗಿ ನಮ್ಮ ಯಂಗ್ ಅಂಡ್ ಯೂತ್ಫುಲ್ ಕಾಲೇಜ್ ಸ್ಟೂಡೆಂಟ್ ಆದಂಥ ಅರುಣ್ AKA ಬಸ್ಕಿ ಅವ್ರು ಇದ್ದಾರೆ. ಸೊ ಮೊದಲನೇ ಬಾರಿಗೆ ನೀವು ಎಷ್ಟೋ ಪೆಟ್ರೋಲ್ ಗಾಡಿಗಳನ್ನ ಓಡಿಸ್ಬಿಟ್ಟಿದ್ದೀರಾ, ಇಲ್ಲ ಕಾರಲ್ಲಿ CNG ನೋಡಿರ್ತೀರಾ, ಮೊದಲನೇ ಬಾರಿಗೆ CNG, ಅದು 2 ವೀಲರ್ ಅವರು ಬಜಾಜ್ ಅವರು ಮಾಡ್ಬಿಟ್ಟಿದ್ದಾರೆ. ಏನು ಅನ್ಸುತ್ತೆ ನಿಮ್ಮ ಫಸ್ಟ್ ಇಂಪ್ರೆಷನ್ಸ್? ವಾಟ್ ಇಂಪ್ರೆಸ್ ಮಿ ಮೋಸ್ಟ್ ಅಂದರೆ, ಈಗ ಆಗ ಸ್ಟಾರ್ಟ್ ಮಾಡಿದೆ ಗಾಡಿನ, ಸ್ಟಾರ್ಟ್ ಮಾಡಿ ಸ್ವಿಚ್ ಆಯ್ತು ಪೆಟ್ರೋಲ್ ಟು CNG ಟು ಪೆಟ್ರೋಲ್, ಸೀಮ್ಲೆಸ್. ಓಕೆ, ಗೊತ್ತೇ ಆಗಿಲ್ಲ ಸ್ವಿಚ್ ಆಗ್ತಾ ಇದೆ ಅಂತ. ಓಕೆ, ನಮಗೇನು ಆಟೋ ಅಭ್ಯಾಸ ಏನಂದ್ರೆ ಅದು ಖಾಲಿ ಆಗುತ್ತೆ, ನಿಂತು ಅವನು 4 ಸತಿ ಸಿಗ್ನಲ್ ಸ್ಟಾರ್ಟ್ ಮಾಡಿ ಮತ್ತೆ ಹೊರಡೋದು. ಇದರಲ್ಲಿ ಸೀಮ್ಲೆಸ್ ಸ್ವಿಚಿಂಗ್. ಓಕೆ, ಬಿಕಾಸ್ ನಮಗೆ ಕಾರ್ಸ್ ಅಲ್ಲಿ ನೀವು ಆಟೋಮ್ಯಾಟಿಕ್ ಆಗಿ ನೀವು CNG ಇಂದ ಶಿಫ್ಟ್ ಮಾಡಿದ್ರೆ ಪೆಟ್ರೋಲ್ಗೆ, ಯು ಕ್ಯಾನ್ ಸಿ ದ ಪಾರ್ ಡಿಫರೆನ್ಸ್. ರೈಡಿಂಗ್ ಅಲ್ಲಿ ಗೊತ್ತಾಗಿಲ್ಲ, ಸ್ವಲ್ಪ ನ್ಯೂಟ್ರಲ್ ಅಲ್ಲಿ ಥ್ರಾಟ್ಲ್ ಹಿಡಿದು ಚೇಂಜ್ ಮಾಡಿದ್ರು ಗೊತ್ತಾಗಿಲ್ಲ. ರೈಡಿಂಗ್ ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಇಟ್ ಶುಡ್ ಬಿ ಓಕೆ. ಯಾಕಂದ್ರೆ ದಿಸ್ ಇಸ್ ನಾಟ್ ಅ ಪರ್ಫಾರ್ಮೆನ್ಸ್ ಮೋಟರ್ ಸೈಕಲ್. ಐ ಡೋಂಟ್ ಥಿಂಕ್ ಅಷ್ಟು ಡಿಫರೆನ್ಸ್ ಗೊತ್ತಾಗುತ್ತೆ ಅನ್ಸುತ್ತೆ. ಈಗ ನೀವು ಎಲೆಕ್ಟ್ರಿಕ್ ಗಾಡಿಗಳನ್ನ ತುಂಬಾ ಓಡಿಸ್ಬಿಟ್ಟಿದ್ದೀರಾ, ಪೆಟ್ರೋಲ್ ಗಾಡಿಗಳನ್ನ ತುಂಬಾ ಓಡಿಸ್ಬಿಟ್ಟಿದ್ದೀರಾ, ಅಂಡ್ ಕಾಸ್ಟ್ ಆಫ್ ಓನರ್ಶಿಪ್ ಏನಿದೆ, ಈಗ ಪೆಟ್ರೋಲ್ ಬೆಲೆ ಎಲ್ಲೋ ಹೋಗ್ಬಿಟ್ಟಿದೆ. 10 ವರ್ಷ ಮುಂಚೆ ನೋಡಿದ್ರೆ 65-50 ರೂಪಾಯಿ ಇದ್ದಿದ್ದು ಇವಾಗ 100 ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ. ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ರೇಂಜ್ ಇಲ್ಲ, ದುಡ್ಡು ಜಾಸ್ತಿ ಕೊಡಬೇಕು. ಸೊ ರಿಕ್ವೈರ್ಮೆಂಟೇ ಇದೆ, ಬಟ್ ಪ್ರಾಕ್ಟಿಕಲ್ ಆ CNG. ವೆರಿ ಪ್ರಾಕ್ಟಿಕಲ್. ತಗೊಂತಾರ ಜನ, ಯಾಕೆ ತಗೊಂತಾರೆ? ತಗೊಳ್ಬೇಕು. ದಟ್ ಈಸ್ ದ ವೇ ಅಹೆಡ್. ಎಲೆಕ್ಟ್ರಿಕಲಿ ಲಿಮಿಟೇಷನ್ ಇದೆ, ಒಂದು ಫಿಯರ್ ಇದೆ ಎಲೆಕ್ಟ್ರಿಕಲಿ. ಏನಂದ್ರೆ ಅದು 3 ವರ್ಷ ಆದ್ಮೇಲೆ ಬ್ಯಾಟರಿ ರೀಪ್ಲೇಸ್ಮೆಂಟ್, 5 ಇಯರ್ಸ್ ಬ್ಯಾಟರಿ ಬಂದಾಗ ಗಾಡಿ ಬೆಲೆನೇ ಆಗತ್ತೆ ಅಂತ. ಹೌದು, ಇದರಲ್ಲಿ ದಟ್ ಫಿಯರ್ ಇಸ್ ನಾಟ್ ದೇರ್. CNG ಇಲ್ಲ, ಪೆಟ್ರೋಲ್ ಹಾಕೊಂಡು ಓಡಿಸೋದು ನಾರ್ಮಲ್ ಮೋಟರ್ ಸೈಕಲ್. ನಿಮ್ಮ ಪ್ರಕಾರ ಏನು ಲಿಮಿಟೇಷನ್ಸ್ ಇದೆ ಗಾಡಿ? ರೈಟ್ ನೌ ಐ ಡೋಂಟ್ ಸಿ ಏನು ಲಿಮಿಟೇಷನ್ ಇಲ್ಲ. CNG ಬಂಕ್ಸ್ ಇರಬೇಕು, ಆ ಈಕೋ ಸಿಸ್ಟಮ್ ಅಲ್ಲಿ ಈ ಗಾಡಿ ಓಡತ್ತೆ. ಬೆಂಗಳೂರಲ್ಲಿ ಓಡತ್ತೆ. ಕಾರ್ಗಳಿಗೆ ಕ್ಯೂ ಇದೆ, ಇದು ಕ್ಯೂ ಇರಲ್ಲ. ಬಟ್ ಒಂದೇ ಬಂಕ್ ಅಲ್ವಾ ಎರಡಕ್ಕೂ, ಸೇಮ್ ನಾಸಲ್ಲೇ, ಸೇಮ್ ಥಿಂಗ್ ಅಲ್ವಾ? ಸೊ ಕಾರ್ ಅವ್ರು ಆಬ್ವಿಯಸ್ಲಿ ನಾವು 2 ವೀಲರ್ಸ್ ಅವ್ರು ತುಂಬಾ ಹೋಗ್ಬಿಟ್ರೆ ಅವರು ಬಿಡ್ತಾರ, ಬಿಕಾಸ್ ಅವರು
ದುಡಿಮೆ ಇರೋದು, ನಮ್ದಾದ್ರೂ ಕಮ್ಯೂಟಿಂಗ್. ಇದಷ್ಟು ಸೇಲ್ ಆಗಿ ಅಷ್ಟು ಮೊಮೆಂಟಮ್ ಬರೋಷ್ಟೊಳಗೆ ನಮ್ದು ಆಯಿಲ್ ಕಂಪನೀಸ್ ವಿಲ್ ಡೆಫಿನೆಟ್ಲಿ ಓಪನ್. ಈಗ ಹೇಗೆ 2 ವೀಲರ್ಸ್ ಸಪ್ರೇಟ್ ಆಗಿದೆ, 4 ವೀಲರ್ಸ್ ಸಪ್ರೇಟ್ ಆಗಿದೆ ಕೆಲವು ಪೆಟ್ರೋಲ್ ಬಂಕ್ಸ್ಗಳಲ್ಲಿ, ಸೊ ಆ ಥರನೂ ಪ್ರಪೋಸಲ್ಸ್ ಎಲ್ಲ ಮಾತಾಡ್ತಾ ಇದ್ರು. ಫಿಟ್ ಅಂಡ್ ಫಿನಿಶ್ ಯಾವ ಥರ ಇದೆ, ಆಲ್ರೆಡಿ ನೀವು ಪ್ಲಾಟಿನಾ 125 ಇಲ್ಲ CT 100, 110, 125 ನೋಡ್ಬಿಟ್ಟಿರಲ್ಲ, ಅದ್ರಲ್ಲಿ ಮೈಲೇಜು ಜಾಸ್ತಿ ಇದೆ, ಟ್ಯಾಂಕ್ ರೇಂಜ್ ತುಂಬಾನೇ ಇದೆ. ನನಗೆ ಏನು ಲಿಮಿಟೇಷನ್ ಅನ್ಸ್ತಂದ್ರೆ ರನ್ನಿಂಗ್ ಕಿಲೋಮೀಟರ್ಸ್ ರೇಂಜ್ ಸ್ವಲ್ಪ ಕಡಿಮೆ ಅನಿಸ್ತು. ಬಿಕಾಸ್ 330 ಕಿಲೋಮೀಟರ್ಸ್ ಕ್ಲೇಮ್ಡ್ ರೇಂಜು, ರಿಯಲ್ ವರ್ಲ್ಡ್ ಅಲ್ಲಿ ನಮ್ಗೆ ಅಷ್ಟು ಸಿಗುತ್ತಾ ಅಂತ ಗೊತ್ತಿಲ್ಲ. ಬಟ್ ನಮ್ಮ ಪ್ಲಾಟಿನಾದಲ್ಲಿ ನೀವು ನೋಡಿದ್ರೆ 70 ಕಿಲೋಮೀಟರ್ ಪರ್ ಲೀಟರ್ ಕೊಟ್ಟರು 11 ಲೀಟರ್ ಫ್ಯೂಯಲ್ ಟ್ಯಾಂಕು, ಅಂದ್ರೆ 750 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಇದರಲ್ಲಿ 300 ಮೈಂಡ್ ಸೆಟ್. ಈ ಎಲೆಕ್ಟ್ರಿಕ್ ವೆಹಿಕಲ್ ರೇಂಜ್ ಲಿಮಿಟೆಡ್ 100 ಕಿಲೋಮೀಟರ್ಸ್ 120 ಕಿಲೋಮೀಟರ್ ಸಿಟಿಯಲ್ಲಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಗಾಡಿ ಓಡಿಸ್ತಾ ಇದೀವಿ. ಯಾಕಂದ್ರೆ ಸ್ವಲ್ಪ ಪ್ರೀ ಪ್ಲಾನ್ ಮಾಡ್ತೀವಿ ನಮ್ಮ ಗಾಡಿ. ಇದರಲ್ಲಿ ಪ್ರೀ ಪ್ಲಾನ್ ಮಾಡಬೇಕಾದ್ರೆ ಪೆಟ್ರೋಲ್ ಹಾಕೊಂಡು ಹೋಗ್ಬೋದಲ್ಲ. ಲಿಮಿಟೇಷನ್ ಇಸ್ ಗೋಯಿಂಗ್ ಇಲ್ಲಿರೋದು, ಗಾಡಿಯಲ್ಲಿ ಇಲ್ಲ. ದಟ್ ಇಸ್ ಮೈ ಒಪಿನಿಯನ್. ಸೊ ಪ್ರೈಸ್ ಪಾಯಿಂಟ್ ಯಾವ ತರ ಅನಿಸ್ತು? ಪ್ರೈಸ್ ಪಾಯಿಂಟ್ ಲೈಕ್ ಬಜಾಜ್ ರೀಸೆಂಟ್ ಆಗಿ ಒಂದು ಲಾಂಚ್ ಮಾಡಿದೆ NS 400, ಅದರ ಪ್ರೈಸ್ ಪಾಯಿಂಟ್ ಸ್ಕ್ಯಾರಿ. ಬೇರೆಯವರೆಲ್ಲ ಸ್ವಲ್ಪ ಅಲ್ಲಾಡ್ಬಿಟ್ರು. ಇದು ಸೇಮ್ ಸ್ಟೋರಿನೇ ಆಗುತ್ತೆ. ಸೂಪರ್. ನೀವು ಪೊಟೆನ್ಷಿಯಲ್ ಬಯರ್ ಅನ್ಕೊಂಡ್ರೆ ತಗೊಂತೀರಾ ಈ ಗಾಡಿನ? ಕಮ್ಯೂಟಿಂಗ್ ಮಾಡಲೇಬೇಕು 2 ವೀಲರ್ ಅಂದ್ರೆ ಖಂಡಿತ ತೊಗೊಳ್ತೀನಿ. ಇಟ್ ಲುಕ್ಸ್ ಸ್ಟೈಲಿಶ್. ಅಲ್ಲ, ತುಂಬಾ ಚೆನ್ನಾಗಿದೆ. ಯೂಶಲಿ ಕಂಪ್ಯೂಟರ್ ಗಾಡಿ ತುಂಬಾ ನೋಡೋದಕ್ಕೆ ಲುಕ್ಸೇ ಇರೋದಿಲ್ಲ. ಬೇಜಾರಾದ್ರೆ ಇಲ್ಲಿ ಕೂತ್ಕೊಳ್ಬಹುದು, ಇನ್ನು ಸ್ವಲ್ಪ ಬೇಜಾರಾದ್ರೆ ಇಲ್ಲಿ ಕೂತ್ಕೊಳ್ಬಹುದು. ಒಂದು ಶಾರ್ಟ್ ಕಮಿಂಗ್ ಏನಂದ್ರೆ ಇವರು ಈ ಗಾಡಿನ ಜಸ್ಟ್ ಮಹಾರಾಷ್ಟ್ರ ಹಾಗೂ ಗುಜರಾತ್ ಅಲ್ಲಿ ಮಾತ್ರನೇ ಈಗ ಫಸ್ಟ್ ಈಗ ಲಾಂಚ್ ಮಾಡ್ತಿರೋ 1 ತಿಂಗಳಲ್ಲಿ. ಬಟ್ ಬೇರೆ ಸ್ಟೇಟ್ಗಳಲ್ಲೆಲ್ಲ ದೇಲ್ ಕಮ್ ಕ್ವಾರ್ಟರ್ ಬೈ ಕ್ವಾರ್ಟರ್, ಇಲ್ಲ ನೆಕ್ಸ್ಟ್ ಕ್ವಾರ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ, ಡೆಲಿವರಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಬೆಂಗಳೂರವರು ಸ್ವಲ್ಪ ವೆಯ್ಟ್ ಮಾಡಬೇಕು. ಬಟ್ ಬಂದಾದ್ಮೇಲೆ ನಾವು ಬೆಂಗಳೂರಲ್ಲೇ ಟೆಸ್ಟ್ ರೈಡ್ ಮಾಡೋಣ, ಸ್ವಲ್ಪ ಫನ್ ಮಾಡೋಣ. ಥ್ಯಾಂಕ್ ಯು ಅರುಣ್ ಬ್ರೋ. ಟೇಕ್ ಕೇರ್ ಆಫ್ ಯುವರ್ ಹ್ಯಾಂಡ್. ಸೊ ಈ ಗಾಡಿ ನಮ್ಗೆ ಬರೋಷ್ಟರಲ್ಲಿ ಕೈ ಸರಿಯಾಗಿರುತ್ತೆ. ಸೊ ಅವಾಗ ಚಚ್ಕೊಂಡು ಹೋಗೋಣ. ಸೊ ಸೂನ್ ಇನ್ನೊಂದು ಪಾಡ್ಕಾಸ್ಟ್ಗೆ ಬರಲೇಬೇಕು. ನೋಡಿ, ಹಳೆ ಪಾಡ್ಕಾಸ್ಟ್ಗೆ ಹೋದವ್ರು 6 ತಿಂಗಳು ಅಡ್ರೆಸ್ಗೆ ಇಲ್ಲ, ಯಾವುದೋ ಬೇರೆ ದೇಶಕ್ಕೆ ಹೋಗಿ ಬಂದಿದ್ದಾರೆ ಚಿಲ್ ಮಾಡ್ಕೊಂಡು. ಸಿಕ್ಕುವ ಖಂಡಿತ. See you in Bangalore very soon. ಒಳ್ಳೆ ರ್ಯಾಲಿ ಬೈಕ್ ತರ ಇದೆ ಅಲ್ಲ, ಒಳ್ಳೆ KTMದು. ನಾನು ಬಾಸ್ಕಿಗೆ ಅದೇ ಹೇಳ್ತಾ ಇದ್ದೆ, ಪಾಸಿಬಲ್ ಇದಕ್ಕೊಂದು 19 ಇಂಚ್ ಇಲ್ಲ 21 ಇಂಚ್ ವೀಲ್ ಹಾಕೊಂಡ್ರೆ ಒಳ್ಳೆ ಮಜಾ ಇರುತ್ತೆ. ಅದು CNG ಅಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇದ್ರೆ ಡೆಸರ್ಟ್ ಅಲ್ಲಿ ಎಲ್ಲಿ CNG ಹುಡ್ಕೋದು. ತಗೊಂತಾರ ತುಂಬಾ ಜನ, ನನಗೇನೋ ತಗೊಳ್ಳಲ್ಲ ಅಂತ ಅನಿಸ್ತಾ ಇದೆ. ಐ ಥಿಂಕ್ ಅದು ಇಟ್ಸ್ ಮೋರ್ ಗಾಟ್ ಟು ಡೂ ವಿತ್ ಕನ್ಸ್ಯೂಮರ್ ಮೈಂಡ್ ಸೆಟ್. ಆಕ್ಸೆಪ್ಟೆನ್ಸ್ ಇನಿಷಿಯಲಿ ಮೈಟ್ ಬಿ ಅ ಬಿಟ್. ಗ್ರಾಹಕನ ಮನಸ್ಥಿತಿ ಬದಲಾಗಬೇಕು. ಈ ತರ ಮಾತಾಡ್ಬೇಕು. ಅವಾಗ ನೋಡಿ ಈ ಗಾಡಿ ಚೆನ್ನಾಗಿ ಓಡುತ್ತೆ. ಹಳೇದೊಂದು ಪಿಕ್ಚರ್ ಇತ್ತಲ್ಲ, ಮೊಘಲ್ ಆಜಮ್, 2 ಸತಿ 3ನೇ ಸತಿ ರಿಲೀಸ್ಗೆ ತಾನೇ ಓಡಿದ್ದು. ಮೋಸ್ಟ್ಲಿ ಈ ಗಾಡಿನೂ ಅದೇ ರೀತಿ. ಫಸ್ಟ್ ಸರಿ ಇದ್ದಾಗ ಅದ್ರ ಬೆಲೆ ಗೊತ್ತಾಗ್ಲಿಲ್ಲ, ಆಮೇಲೆ ಹಾಗೆ ಇಷ್ಟು ದಿನ ದರ್ಶನ್ ಮೂವೀಸ್ ಬರ್ತಾ ಎಲ್ಲ ಫ್ಲಾಪ್ ಮಾಡ್ತಾ ಇದ್ರು. ಈಗ ಜೈಲ್ಗೆ ಹೋದ್ಮೇಲೆ ಎಲ್ಲ ಬಾಸ್ ಬೇಕು ಅಂತ. ಅದು ಇದರಲ್ಲಿ ಬೇರೆ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಥಿಂಕ್ ಇದೇ ಮೊದಲ ಕನ್ನಡ ವಿಡಿಯೋ ಆಗಿರುತ್ತೆ. ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ತುಂಬ ಕಾರ್ ಮತ್ತು ಬೈಕ್ ಕಾಂಟೆಂಟ್ ನಿಮಗೆ ಸಿಗ್ತಾನೆ ಇರುತ್ತೆ. ಐ ಆಮ್ ಗೋಯಿಂಗ್ ಬ್ಯಾಕ್ ವೆರಿ ಇಂಪ್ರೆಸ್. ನೀವೇನಂತೀರಾ ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೇಕ್ ಕೇರ್. ಜೈ ಕರ್ನಾಟಕ.